ಬಾಗಲಕೋಟೆಯ ನವನಗರದ ಜೀವೇಶ್ವರ ದೇವಾಲಯದ ಮಂಗಲ ಭವನದಲ್ಲಿ ಎಸ್ಎಸ್ಕೆ ಸಮಾಜದ ವತಿಯಿಂದ ಇತ್ತೀಚೆಗೆ ರಾಜ್ಯಸಭಾ ಸದಸ್ಯರಾಗಿ ನೇಮಕಗೊಂಡಿರುವಂಥ ನಾರಾಯಣ ಸಾಬ್ ಭಾಂಡಿಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸನ್ಮಾನ ಸ್ವೀಕರಿಸಿಕೊಂಡ ನಂತರ ನಾರಾಯಣ ಸಾಬ್ ಭಾಂಡಿಗೆ ಮಾತನಾಡಿ, ಕ್ಷತ್ರಿಯ ಸಮಾಜ ಹಿಂದುಳಿದ ಸಣ್ಣ ಸಮಾಜವಾಗಿದ್ದು ಪರಿವರ್ತನೆ ಆಗುವುದು ಅಗತ್ಯವಿದೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಬೆಳೆಸಬೇಕಾಗಿದೆ. ಇದರಿಂದ ರಾಜಕೀಯವಾಗಿ ಸ್ಥಾನಮಾನ ಸಿಗಲಿದೆ ಎಂದು ತಿಳಿಸಿದರು. ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಬೇಕಾದರೆ ದೇವಿಯ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ರಾಜ್ಯಸಭಾ ಸದಸ್ಯರಾಗುವ ಭಾಗ್ಯ ಸಿಕ್ಕಿದೆ. ಇಡೀ ಎಲ್ಲ ಕ್ಷತ್ರಿಯ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಎಲ್ಲ ಸಮಾಜರೊಡನೆ ಅನ್ಯೋನ್ಯತೆಯಿಂದಿರುವ ಸಮಾಜ ಅಂದರೆ ಕ್ಷತ್ರಿಯ ಸಮಾಜ. ವರದಕ್ಷಿಣೆ ಇಲ್ಲದೆ ಮದುವೆ ಆಗುವ ಸಮಾಜ ಅಂದರೆ ಎಸ್ಎಸ್ಕೆ ಸಮಾಜ ಎಂಬುದು ಹೆಮ್ಮೆಯಿಂದ ಹೇಳುತ್ತೇನೆ ಎಂದರು. ಇದೇ ಸಮಯದಲ್ಲಿ ಗುಳೇದಗುಡ್ಡ ಸಮಾಜದ ಅಧ್ಯಕ್ಷರಾಗಿರುವಂಥ ಪರಶುರಾಮ್ ಪವಾರ್ ಮಾತನಾಡಿ, ಎಸ್ಎಸ್ಕೆ ಸಮಾಜದ ವ್ಯಕ್ತಿಗೆ ರಾಜ್ಯಸಭಾ ಸದಸ್ಯರಾಗುವ ಯೋಗ ಸಿಕ್ಕಿರುವುದು ದೇವಿ ಜಗದಂಬ ಆಶೀರ್ವಾದವಾಗಿದೆ. ಪ್ರಧಾನಮಂತ್ರಿ ಮೋದಿ, ಅಮಿತ್ ಶಾ ಹಾಗೂ ಇತರ ಮುಖಂಡರು ನಮ್ಮಂಥ ಸಣ್ಣ ಸಮಾಜಕ್ಕೆ ಗುರುತಿಸಿರುವುದು ಅಭಿನಂದನೆಗಳೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಾದಂಥ ಗಣಪತ್ ಸಾಬ್ ದಾನಿ ಮಾತನಾಡಿ, ನಾರಾಯಣ ಸಾಬ್ ಭಾಂಡಿಗೆ ಅವರು ರಾಜ್ಯಸಭಾ ಸದಸ್ಯರಾಗಿರುವುದು ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಸಮಾಜದ ಅಭಿವೃದ್ಧಿಗೆ ಭಾಂಡಿಗೆ ಅವರು ಹೆಚ್ಚು ಒತ್ತು ನೀಡಬೇಕೆಂದು ಮನವಿ ಮಾಡಿಕೊಂಡರು. ಎಸ್ಎಸ್ಕೆ ಪಂಚ್ ಕಮಿಟಿ ವತಿಯಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವಂಥ ನಾರಾಯಣ ಸಾಬ್ ಭಾಂಡಿಗೆ ದಂಪತಿಗಳ ಸಮೇತ ಸನ್ಮಾನಿಸಿದರು. ಮಹಿಳಾ ಮಂಡಲ ಅಧ್ಯಕ್ಷರಾಗಿರುವಂಥ ಸ್ಮಿತಾ ಪಾಟೀಲ್ ನೇತೃತ್ವದಲ್ಲಿ ಎಲ್ಲ ಮಹಿಳಾ ಸದಸ್ಯರು ಹಾಗೂ ತರುಣ ಸಂಘದ ಅಧ್ಯಕ್ಷರಾದ ಸಾಗರ್ ಕಾಟ್ವಾ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಸೇರಿಕೊಂಡು ಸನ್ಮಾನಿಸಿದರು. ಇದೇ ಸಮಯದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು. ಅಂದರೆ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಭಾಂಡಿಯವರನ್ನ ಗುರುತಿಸಿ ಅವರ ಸೇವಾ ಕಾರ್ಯವನ್ನು ಗುರುತಿಸಿ ಅವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಸಮಾಜದಲ್ಲಿ ಪರಿವರ್ತನೆ ಮತ್ತು ಬದಲಾವಣೆ ನಿರಂತರವಾಗಿ ಆಗಬೇಕು. ಮಕ್ಕಳಿಗೆ ಎಲ್ಲಕ್ಕಿಂತಲೂ ಮೊದಲು ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣಕ್ಕಿಂತಲೂ ಮೊದಲು ಸಂಸ್ಕಾರವನ್ನು ಕೂಡ ಕೊಡಬೇಕು. ಮಕ್ಕಳಲ್ಲಿ ಚಿಕ್ಕವರಿದ್ದಾಗಲೇ ಒಂದು ಆಧ್ಯಾತ್ಮಿಕ ಮನೋಭಾವ ಬೆಳೆಸಬೇಕು. ನಾವು ಭಾರತ ದೇಶದ ಆತ್ಮವೇ ಆಧ್ಯಾತ್ಮ, ನಮಗೆಲ್ಲರಿಗೂ ಗೊತ್ತಿದೆ. ನೀವು ಯಾರಿಗಾದರೂ ಕೇಳ್ರಿ, ನಿನ್ನ ಕೊನೆಯ ಆಸೆ ಏನು ಅಂತ, ಎಲ್ಲರೂ ಹೇಳಿದ್ದು ಒಂದೇ, ನನಗೆ ಮುಕ್ತಿ ಸಿಗಬೇಕು, ನನಗೆ ಮೋಕ್ಷ ಸಿಗಬೇಕು, ನಾನು ಭಗವಂತನ ಪಾದ ಸೇರಬೇಕು. ಈ ಮುಕ್ತಿ ಮತ್ತು ಮೋಕ್ಷದ ಕಲ್ಪನೆ ಕೊಟ್ಟದ್ದು ಭಾರತ, ಅದುವೇ ಸನಾತನ ಹಿಂದೂ ಧರ್ಮ. ಎಲ್ಲವೂ ಇದೆ ನಮ್ಮಲ್ಲಿ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಟ್ಯಾಲೆಂಟ್ ಇದೆ, ಕೆಲಸ ಮಾಡತಕ್ಕಂಥ, ಪರಿಶ್ರಮ ಮಾಡತಕ್ಕಂಥ ಆ ಮನೋಭಾವ ಇದೆ. ಇದು ಎಲ್ಲವನ್ನೂ ಕೂಡಿಸಿಕೊಂಡು ಈ ಸಮಾಜ ನಾವು ಮುಂದುವರಿಯಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ. ಆದರೆ ರಾಜಕೀಯವಾಗಿ ಅವಕಾಶ ಬಹಳಷ್ಟು ಕಡಿಮೆ ಸಿಕ್ಕಿದೆ. ದುರ್ದೈವದಿಂದ ಯಾರೂ ಇವತ್ತಿನ ದಿವಸದಲ್ಲಿ ವಿಧಾನಸಭೆಯಲ್ಲಿ ಆಗಲಿ, ವಿಧಾನ ಪರಿಷತ್ತಿನಾಗಲಿ MLA-MLCಗಳು ಇಲ್ಲ ನಮ್ಮ ಸಮಾಜಕ್ಕೆ. ದೇಶದಲ್ಲಿ ಒಬ್ಬ ಲೋಕಸಭೆಯಲ್ಲಿ ಹೋಗ್ತಕ್ಕಂಥ ಒಬ್ಬ MP ಇಲ್ಲ. ಆ ಜಗದಂಬೆ ಮಾತೆಯ ಕೃಪೆಯಿಂದ, ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಲೋಕಸಭೆಯಲ್ಲಿ ಹೋಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.